मुद्राय ज्ञान मुद्राय योगिने नाथाय गणेशाय नमो वेदांत वेदिने रामाय रामभद्राय रामचंद्राय वेदसे रघुनाथाय नाथाय सीताय पते महमनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अखिलैः सुवाक्यैः ಅದು ಅಖಿಲೈ ಸುವಾಕ್ಯೈ ನೋಡಿ. ಒಂಚೂರು ಕಾನ್ಸಂಟ್ರೇಷನ್ ಆ ಕಡೆ ಹೋದರೆ ಅಲ್ಲಿಗೆ ತಪ್ಪಿಬಿಡ್ತದೆ ಅಲ್ವಾ. ಸೊ ನಾರಾಯಣಂ ನಿಖಿಲ ಪೂರ್ಣಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೈ ಸುವಾಕ್ಯೈ ಮಕ್ಕಳಿಗೆ ಹೀಗೆ ಅಲ್ವಾ. ಮಧ್ಯದಲ್ಲಿ ಅಲ್ಲಿ ಹೋಗಿ ಆಮೇಲೆ ಇಡೀ ಅದನ್ನು ನೆನ್ಪು ಮಾಡ್ಕೊಳ್ಬೇಕು ಅಲ್ವಾ. ಸೊ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಜನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಹರಿ ಓಂ. ಇವಾಗ ಅರ್ಜುನ ದಂಡಯಾತ್ರೆ ಹೇಳ್ತಾ ಇದ್ದಾರೆ. ಅಲ್ಲಿ ಅವನು ಮೊದಲು ಆ ಎಲ್ಲ ಪರ್ವತ ದೇಶದಲ್ಲಿ ಇದ್ದಂಥ ಎಲ್ಲ ರಾಜರುಗಳನ್ನೆಲ್ಲ ಸೋಲಿಸಿ ಭಗದತ್ತನ ಅಲ್ಲಿಗೆ ಬರ್ತಾನೆ. ಅಲ್ಲಿ ಸುಪ್ರತೀಕದ ಜತೆಗೆ ಆ ಭಗದತ್ತ 8 ದಿನ ಯುದ್ಧ ಮಾಡಿದ ಮೇಲೆ ಕೇಳ್ತಾನೆ, ನೀನು ಯಾತಕ್ಕೆ ಬಂದದ್ದು ಅಂತ. ಸೊ ಯಾತಕ್ಕೆ ಅಂತ ಹೇಳಿದ್ದಾನೆ, ರಾಜಸೂಯ ಯಾಗಕ್ಕೆ ಮಾಡ್ತೇವೆ ನಾವೆಲ್ಲ ಪಾಂಡವರೆಲ್ಲ ಸೇರಿ. ಸೊ ಅಂತ ತಿಳ್ಕೊಂಡು ಗೊತ್ತಾದಾಗ ಹೇಳ್ತಾನೆ, ಓ ನೀನು ಇಂದ್ರನ ಮಗ. ಇಂದ್ರನ ಮಗ, ನಾನು ಇಂದ್ರನ ಶಿಷ್ಯ. ಸೊ ನನ್ನ ಗುರುಪುತ್ರ ನೀನು ಅಂತ ಹೇಳ್ಕೊಂಡು ಭಾಳ ಉಪಚಾರ ಮಾಡಿ ಕಪ್ಪ ಕೊಡ್ತಾನೆ. ಆದರೆ ಹೊರಡುವಾಗ ಒಂದು ಮಾತು ಹೇಳಿಬಿಡ್ತಾನೆ. ಏನಂತ ಹೇಳಿದ್ರೆ, ನಿಜ ಸಂಗತಿ ಏನಂತ ಹೇಳಿದ್ರೆ, ನನ್ನನ್ನು ನಿನಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನ್ನ ಹತ್ರ ಒಂದು ಅಂಥ ಅಸ್ತ್ರ ಇದೆ, ವೈಷ್ಣವಾಸ್ತ್ರ ಇದೆ. ಆದ್ದರಿಂದ ನನ್ನನ್ನು ನಿನಗೆ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಜುನ ಅದನ್ನು ಏನು ಕೇಳಲಿಕ್ಕೆ ಹೋಗೋದಿಲ್ಲ. ಸೊ ಏನು ಕಪ್ಪ ಕೊಟ್ಟಾಯಿತು, ಬಂದ ಕೆಲಸ ಆಗಿ ಹೋಯಿತು. ಸೊ ಯಾವಾಗಲೂ ಉದ್ದೇಶ ಏನು, ನಾವು ಬಂದದ್ದು, ನಮ್ಮ ಮುಖ್ಯ ತಾತ್ಪರ್ಯ ಏನು, ಅದರ ಬಗ್ಗೆನೇ ಗಮನ ಇಡಬೇಕು. ಸೊ ಅದನ್ನು ಬಿಟ್ಟು ವ್ಯರ್ಥ ಕಲಹ ಎಲ್ಲ ಮಾಡಬಾರ್ದು ಅನ್ನುವಂಥದ್ದು ಅರ್ಜುನನಿಗೆ ನೆನಪಾಯಿತು. ಸೊ ಆದ್ದರಿಂದ ಅವನು ಹೇಳಿದ್ದಕ್ಕೆ ಏನೂ ಉತ್ತರ ಕೊಡದೆ ಮುಂದೆ ಹೋಗ್ತಾನೆ. ಅಲ್ಲಿ ಮುಂದೆ ಹೋಗಿ ಎಷ್ಟು ಪಾರ್ಥೋ ಜಿತ್ವ ಅಷ್ಟವರ್ಷಾಣಿ 8 ವರ್ಷಗಳನ್ನು 6 ದ್ವೀಪಗಳನ್ನು ಎಲ್ಲ ಅಲ್ಲಿರುವಂಥ ರಾಜರುಗಳನ್ನೆಲ್ಲ ಸೋಲಿಸಿ ಕಪ್ಪ ಹಿಡ್ಕೊಂಡು ಮತ್ತೆ ಮುಂದೆ ದಂಡಯಾತ್ರೆ ಇನ್ನೂ ಮುಗಿದಿಲ್ಲ, ಲಾಸ್ಟದ್ದು ಉಂಟು. ಏನಂತ ನೋಡುವ ವೈಲೇರೆ. ಪಾತಾಳ ಸಪ್ತಕಂ ಗತ್ವಾ. ಶ್ರೀ ಗುರುಭ್ಯೋ ನಮಃ. ಪಾತಾಳ ಸಪ್ತಕಂ ಗತ್ವಾ ಜಿತ್ವಾ ದೈತೇಯ ದಾನವಾನ್ ಬಲೇಶ್ಚ ವಿಷ್ಣುವಚನಾತ್ ಕರಂ ಜಗ್ರಾಹ ಸಾಮತಃ. 229ನೇ ಶ್ಲೋಕ. ಅರ್ಜುನನು ಹೀಗೆ ಪಾತಾಳಗಳ 7 ಲೋಕಗಳನ್ನು, ಅಂದರೆ ಅತಲ, ವಿತಲ, ಸುತಲ, ತಳಾತಳ, ಮಹಾತಳ, ರಸಾತಳ, ಪಾತಾಳ, ಹೀಗೆ ಈ 7 ಲೋಕಗಳನ್ನು ಕೂಡ ಹೋಗಿ ದೈತ್ಯರನ್ನು ದಾನವರನ್ನು ಗೆದ್ದನು. ಹಾಗೂ ಬಲಿಚಕ್ರವರ್ತಿಯ ದ್ವಾರದಲ್ಲಿ ಇರತಕ್ಕಂತಹ ಕಪಿಲರೂಪಿಯಾದ ಶ್ರೀಹರಿ ಆಜ್ಞೆಯಿಂದ ಬಲಿಚಕ್ರವರ್ತಿಯಿಂದ ಕೂಡ ಸಾಮದಿಂದಲೇ ಕಪ್ಪವನ್ನು ತೆಗೆದುಕೊಂಡನು. ಪಾತಾಳ ಸಪ್ತಕಂ ಗತ್ವಾ ಜಿತ್ವಾ ದೈತೇಯ ದಾನವಾನ್ ಬಲೇಶ್ಚ ವಿಷ್ಣುವಚನಾತ್ ಕರಂ ಜಗ್ರಾಹ ಸಾಮತಃ. ಪಾತಾಳ ಸಪ್ತಕಂ. ಇನ್ನು ಉಳಿದದ್ದು ಯಾವುದು ಅಂತ ಹೇಳಿದರೆ, ಪಾತಾಳ ಲೋಕಗಳು 7 ಪಾತಾಳ, ಅತಾಳ ವಿತಾಳ ಆದಿ 7 ಪಾತಾಳ ಲೋಕಗಳು. ಅಲ್ಲಿಗೂ ಹೋಗಿದ್ದಾನೆ ಅರ್ಜುನ. ಹೋಗಿ ಅಂದರೆ ಅವನ ರಥ ಎಲ್ಲಿಗೂ ಹೋಗುತ್ತದೆ. ಸೊ ಗತ್ವಾ ಹೋಗಿ, ಜಿತ್ವಾ ಗೆದ್ದು, ದೈತ್ಯೇಯ ದಾನವಾನ್. ಸೊ ಅಲ್ಲಿರುವಂಥ ದೈತ್ಯರನ್ನು ದಾನವರನ್ನು ಎಲ್ಲ ಗೆದ್ದು, ಬಲೇಶ್ಚ ಬಲಿಚಕ್ರವರ್ತಿ ಸಿಕ್ಕಿದ. ಬಲಿಚಕ್ರವರ್ತಿಯ ದ್ವಾರವನ್ನು ಕಾಯ್ತಾ ಇದ್ದಾರೆ ಯಾರು? ಭಗವಂತ. ಸೊ ಭಗವಂತನ ಮಾತಿನಂತೆ ಅಲ್ಲಿ ಬಾಣಾಸುರ ರುದ್ರದೇವರ ಮಾತಿನಂತೆ ಕಪ್ಪ ಕೊಟ್ಟ. ಇಲ್ಲಿ ಬಲಿಚಕ್ರವರ್ತಿ ಸೊ ಮಹಾವಿಷ್ಣುವಿನ ಭಗವಂತನೇ ಅವನಿಗೆ ದ್ವಾರಪಾಲಕನಾಗಿದ್ದಾನೆ. ಆ ಭಗವಂತನೇ ಹೇಳಿದ, ಇವನಿಗೆ ರಾಜಸೂಯ ಯಾಗಕ್ಕೆ ಬೇಕಾದ ನಮ್ಮ ಕಾಂಟ್ರಿಬ್ಯೂಷನನ್ನು ಕೊಡು
ಅಂತ, ಕೊಟ್ಟು ಕಳಿಸು ಅಂತ. ಸೊ ಬಲೇಶ್ಚ ಬಲಿ, ಅವನು ವಿಷ್ಣು ವಚನಾತ್, ಭಗವಂತ ಮಹಾವಿಷ್ಣುವಿನ ಆದೇಶದ ಮೇರೆಗೆ ಕರಂ ಕೊಟ್ಟ, ಅವನು ಅದನ್ನು ಇವ ಸ್ವೀಕರಿಸಿದ. ಅರ್ಜುನ ಜಗ್ರಾಹ, ಸ್ವೀಕರಿಸಿದ, ಪಡೆದ. ಸಾಮತಃ, ಯಾವುದೇ ಯುದ್ಧ ಏನು ಇರಲಿಲ್ಲ. ಸಾಮ ದಾನ ದಂಡ ಭೇದ ಅಂತ, ಭೇದ ದಂಡ ಅಂತ. ಸೊ ಸಾಮೋಪಾಯದಿಂದ, ಒಳ್ಳೆ ಮಾತುಗಳಿಂದಲೇ ಎಲ್ಲ ಕರವಸೂಲಿ ಆಗೋಯಿತು. ಅಲ್ಲಿಂದ ಹೊರಟ ಅಲ್ಲಿಗೆ. ಸೊ ಇನ್ಯಾವುದು ಅಂತ ನೋಡುವ, ಪಾತಾಳ ಸಪ್ತಕಂ ಗತ್ವ ಅಂತ ಹೇಳಿದ್ರೆ, ಅರ್ಜುನ ಕೆಳಗಿನ 7 ಪಾತಾಳ ಲೋಕಗಳಿಗೂ ಹೋಗಿ ಅಲ್ಲಿ ದೈತ್ಯ ದಾನವರನ್ನು ಗೆದ್ದ. ಆಮೇಲೆ ಅಂದರೆ ದೈತ್ಯ ಮತ್ತು ದಾನವರು ರಾಕ್ಷಸರೇ ಎಲ್ಲರೂ, ದ್ವಿತೀಯ ಮಕ್ಕಳು ಮತ್ತು ಧನುವಿನ ಮಕ್ಕಳು ಅಂತ. ಯಾರಿಗೆ? ಕಶ್ಯಪರ ಅದ್ವಿತೀಯ ಮಕ್ಕಳೆಲ್ಲ ದೇವತೆಗಳು, ದ್ವಿತೀಯ ಮಕ್ಕಳೆಲ್ಲ ದೈತ್ಯರು, ಧನು ಅಂತ ಇನ್ನೊಬ್ಬಳು ಹೆಂಡ್ತಿದ್ದಾಳೆ, ಆ ಮಕ್ಕಳೆಲ್ಲ ದಾನವರು. ಹಾಗೆ ಇನ್ನು ರಾಕ್ಷಸರು ಅಂತ ಇನ್ನೂ ಒಂದು ಪಂಗಡ ಇದೆ. ಸೊ ಎಲ್ಲ ಒಟ್ಟಿಗೆ ನಾವು ರಾಕ್ಷಸರು ಅಂತ ಹೇಳೋದು. ಸೊ ಹೀಗೆ ವಿಷ್ಣುವಿನ ಆದೇಶದಂತೆ ಬಲಿ ಚಕ್ರವರ್ತಿ ಬಲೇಶ್ಚ, ಬಲಿ ಒಂದು ಲೋಕದಲ್ಲಿ ಬಲಿ ಇದ್ದಾನೆ. ಆ ಬಲೇಶ್ಚ ವಿಷ್ಣು ವಚನಾತ್, ಭಗವಂತನ ಆದೇಶದಂತೆ ಕರಂ ಕೊಟ್ಟಿದ್ದಾನೆ. ಸಾಮತಃ, ಏನು ಗಲಾಟೆ ಇಲ್ಲ, ಏನಿಲ್ಲ. ಭಗವಂತ ಹೇಳಿದ ಕಪ್ಪ ಕೊಟ್ಟು ಕಳಿಸು ಅಂತ, ಕಪ್ಪ ಕೊಟ್ಟಿದ್ದಾನೆ. ಅದನ್ನು ಜಗ್ರಾಹ, ಸ್ವೀಕರಿಸಿದ ಅರ್ಜುನ ಅಂತಾಯಿತು. ನೆಕ್ಸ್ಟ್ ಶ್ಲೋಕವೆಲ್ಲರೆ. ಜಿತ್ವಾ ಚ ವಾಸುಕಿಂ ಭೂರಿ ರತ್ನಮಾದಾಯ ಸತ್ವರಃ ಆಜಗಾಮ ಪುರಂ ಸ್ವೀಯಂ ವೀರೋ ವತ್ಸರಮಾತ್ರತಃ. ಸೊ ಆರಬ್ಧಾಂತಗಾಮಿಯಾದ ಅರ್ಜುನನು ವಾಸುಕಿಯನ್ನು ಗೆದ್ದು ಬಹಳವಾದ ರತ್ನಗಳನ್ನು ಹಿಡ್ಕೊಂಡು ವೇಗಯುಕ್ತನಾಗಿ 1 ವರ್ಷ ಮಾತ್ರದಿಂದ ತನ್ನ ಪಟ್ಟಣವನ್ನು ಕುರಿತು ಬಂದನು. ಜಿತ್ವಾಚ ವಾಸುಕಿಂ ಅಂತೇಳಿದರೆ, ವಾಸುಕಿ ಇರುವುದು ನಮಗೆ ಗೊತ್ತು, ಬಂದಿದಲ್ಲ 7ನೇ ಲೋಕದದು, ಅದು ಲಾಸ್ಟ್ ಲೋಕದಲ್ಲಿ ವಾಸುಕಿ ಇದ್ದಾನೆ, ನಾಗಲೋಕ. ಅಲ್ಲಿ ವಾಸುಕಿಯನ್ನು ಗೆದ್ದು ಭೂರಿ ರತ್ನಂ, ಈ ನಾಗಗಳ ಹತ್ರ ಬೇಕಾದಷ್ಟು ಇದುಂಟು. ಎಂಥದ್ದು? ಎಲ್ಲ ಚಿನ್ನದ ನಾಣ್ಯದ ಏನು ಎಲ್ಲ ನಮ್ಮ ಪೂರ್ವಿಕರೆಲ್ಲ ಹೊಟ್ಟೆಗೆ ತಿನ್ನುವುದಿಲ್ಲ. ಅವರು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳ್ಕೊಂಡು ಚಿನ್ನದ ನಾಣ್ಯ ಒಂದು ಕೊಡಪಾನದ ಥರ ಅದರಲ್ಲಿ ಹಾಕಿ ಇಡೋದು. ಆಮೇಲಿಂದ ಅದನ್ನು ಭೂಮಿ ಅಡಿಗೆ ಇಟ್ಬಿಡೋದು. ಯಾಕಂತ ಹೇಳಿದ್ರೆ ಬೇಕಾಗ್ತದೆ ಅಂತ. ಆಯ್ತಲ್ಲ, ಅವ್ರದ್ದು ಕಾಲ ಮುಗಿತು, ಅವ್ರು ಹೋಗ್ತಾರೆ. ನೆಕ್ಸ್ಟ್ ಬಂದವರಿಗೆ ಗೊತ್ತಿರೋದಿಲ್ಲ ಇಷ್ಟೆಲ್ಲ ನಮ್ಮ ಅಪ್ಪನೋ ಅಜ್ಜನೋ ಹೂತಿಟ್ಟಿದ್ದಾರಂತ. ಯಾರಿಗೋ ಸಿಗ್ತದೆ ಮತ್ತವರು, ಕೆಲವು ಸಿಕ್ಕದೆ ಹಾಗೇ ಇರ್ತದೆ. ಇದನ್ನೆಲ್ಲ ಕಾದು ಕುಳಿತುಕೊಳ್ಳುವ ಕೆಲಸ ಯಾರಿಗೆ ಅಂದರೆ ನಾಗ ಅಂತೇಳಿದರೆ, ಸರ್ಪ ಬುಸುಗುಟ್ಟುತ್ತಾ ಇದ್ದಾನೆ ಒಂದು ಜಾಗದಲ್ಲಿ ಅಂತೇಳಿದರೆ ಅಲ್ಲಿ ಏನೋ ಒಂದು ಕತೆ ಉಂಟು ಅಂತ ಲೆಕ್ಕ. ಹೀಗೆ ಸೊ ಈ ಸರ್ಪಗಳ ಹತ್ರ ಬೇಕಾದಷ್ಟು, ಎಷ್ಟು ಬೇಕಾದರೂ ರತ್ನ ರಾಶಿ ಇದೆ ಅಂತ ಲೆಕ್ಕ. ಸೊ ಹೀಗೆ ಭೂರಿ ರತ್ನಂ ಆದಾಯ, ವಾಸುಕಿಯ ಬೇಕಾದಷ್ಟು ರತ್ನದ ರಾಶಿಯನ್ನೇ ಕೊಟ್ಟುಬಿಟ್ಟಿದ್ದಾನೆ. ಭೂರಿ ರತ್ನಂ ಆದಾಯ ತಗೊಂಡು ಸತ್ವರಃ, ಬೇಗ ಹೊರಟ ಅಂತ. ಯಾಕಂದರೆ ಭಾರಿ ಲೇಟ್ ಆಗಿದೆ ಅಂತ ಹೇಳಿದರೆ, ನಿಮಗೆ 9 ಗಂಟೆ 10 ನಿಮಿಷಕ್ಕೆ ಅಂತ ಟೈಮ್ ಕೊಟ್ಟಿರ್ತಾರೆ. ನೀವು ಒಂದು 9 ಗಂಟೆಗೆ ಹೋಗಿರ್ತೀರಿ, 10 ನಿಮಿಷ ಬೇಗನೆ. 9:15ಗೆ ಬಸ್ಸು ಬಂತು ಅಂತ ಆಯ್ತು. ಬಂದು ಮಾತ್ರ ಬೇಗ 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 ಹತ್ತಿ ಅಂತ, ಯಾಕಂತ ಹೇಳಿದರೆ ಆಲ್ರೆಡಿ ಲೇಟ್ ಆಗಿದೆ ಅಂತ. ಆ ಥರ ಇಲ್ಲಿ ಯಾಕೆ ಅರ್ಜುನ ಸತ್ವರಃ ಭಾರಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಜಗಾಮಪುರಂ ಸ್ವೀಯಂ, ತನ್ನ ಪುರ ಯಾವುದು? ಇಂದ್ರಪ್ರಸ್ಥಕ್ಕೆ ಆಜಗಾಮ ಬಂದಿದ್ದಾನೆ. ಸ್ವೀಯಂ ಪುರಂ, ತನ್ನ ಪುರವನ್ನು ಕುರಿತು ಬಂದಿದ್ದಾನೆ. ವೀರಃ ಅರ್ಜುನ ವತ್ಸರ ಮಾತ್ರತಃ, ಯಾಕೆ ಅರ್ಜೆಂಟ್ ಮಾಡಿದ ಅಂತ ಹೇಳಿದ್ರೆ ಆಲ್ರೆಡಿ ಲೇಟ್ ಆಗಿದೆ. ವತ್ಸರ ಅಂತ ಹೇಳಿದ್ರೆ 1 ವರ್ಷ ಅಂದರೆ ಇದು ದಿಗ್ವಿಜಯ, ಇದು ಸಾಮಾನ್ಯದ್ದಲ್ಲ. ಅರ್ಜುನ ಹೊರಟು 1 ವರ್ಷ ಆಗಿದೆ. ಅದಕ್ಕೆ ಪಾಪ ವೇದವ್ಯಾಸರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನೀನು ಯಾವುದು ಉತ್ತರ ದಿಕ್ಕಿಗೆ ಹೋಗಿ ಸಾಕು, ಪೂರ್ವ ದಿಕ್ಕಿಗೆ ಹೋಗಲಿ ಭೀಮ, ಆಮೇಲೆ ಪಶ್ಚಿಮ ದಿಕ್ಕಿಗೆ ಹೋಗಲಿ ಯಾರು ನಕುಲ, ದಕ್ಷಿಣ ದಿಕ್ಕಿಗೆ ಹೋಗಲಿ ಸಹದೇವ. ಯಾಕಂತೇಳಿದ್ರೆ ಇವನು ನಾನೇ ಎಲ್ಲ ಮುಗಿಸಿ ಬರ್ತೇನಂತ, ಇವನೊಬ್ಬನೇ ಹೋಗಿದ್ದರೆ 2 ವರ್ಷ ಆಗ್ತಿತ್ತು, ಇನ್ನೂ 1 ವರ್ಷ ಆಗ್ತದೆ. ಸೊ ಈ ಥರ ಅರ್ಜುನ 1 ವರ್ಷದಲ್ಲೇ ವಾಪಸ್ಸು ಬಂದ, ದಿಗ್ವಿಜಯ ಮುಗಿಸಿ. ಅಂದರೆ ಎಲ್ಲರದ್ದು ದಿಗ್ವಿಜಯ ಅಲ್ಲಿಗೆ ಮುಗೀತು ಅಂತಾಯ್ತು.
ಈಗ ವಾಸುಕಿಯನ್ನು ಸಹ ಗೆದ್ದು ಜಿತ್ವಾಚ ವಾಸುಕಿಂ, ಇದು 7ನೇ ಲೋಕಗಳು, 7ನೇ ಲೋಕ ಇದು. ವಾಸುಕಿಯನ್ನು ಗೆದ್ದು ಭೂರಿ ರತ್ನಮಾದಾಯ, ಅವನಿಂದ ರತ್ನದ ದೊಡ್ಡ ರಾಶಿಯನ್ನೇ ಪಡ್ಕೊಂಡು, ಆದಾಯ, ಅಂದರೆ ಕೊಡುದು, ಆದಾಯ ಅಂದರೆ ತಗೊಳ್ಳುದು. ಸೊ ಆದಾಯ ಅಂದರೆ ಯಾವಾಗಲೂ ಒಳಗೆ ಬರುವುದು ಅಂತ ಲೆಕ್ಕ. ಆದಾಯ, ಲಾಭ, ಆದಾಯ. ವ್ಯಯ ಅಂದರೆ ಖರ್ಚು. ಸೊ ಆದಾಯ ಅಂದರೆ ಒಳಗೆ ಬರುವಂಥದ್ದು. ಅಂದರೆ ಕೊಡುವಂಥದ್ದು, ದಾನ, ಅದು ಕೊಡುವಂಥದ್ದು. ಖಾಲಿ ಅಂದರೆ ಕೊಡುವಂಥದ್ದು. ಆ ದಾನ ಅಂತ ಹೇಳಿದ್ರೆ ಅದು ಒಳಗೆ ಬರುವಂಥದ್ದು, ಕೊಡುವಂಥದ್ದಲ್ಲ, ತಗೊಳ್ಳುವುದು ಅಂತ ಲೆಕ್ಕ. ಸೊ ಹೀಗೆ ಆದಾಯ ಭೂರಿ ರತ್ನಂ, ರತ್ನದ ರಾಶಿಯನ್ನೇ ಪಡ್ಕೊಂಡು, ಸತ್ವರಹ, ಬೇಗ ಬೇಗ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಅರ್ಜುನ. ಆಜಗಾಮಪುರಂ ಸ್ವೀಯಂ ಪುರಂ, ತನ್ನ ಪುರವನ್ನು ಕುರಿತು. ಆಜಗಾಮ, ಬಂದ. ಜಗಾಮ ಅಂದರೆ ಹೋದ, ಆಜಗಾಮ ಅಂದರೆ ಬಂದ. ಗಚ್ಚತಿ ಅಂದರೆ ಹೋಗುತ್ತಾನೆ, ಆಗಚ್ಚತಿ ಅಂದರೆ ಬರುತ್ತಾನೆ. ಸೊ ಆ ಅಂತ ಎಲ್ಲಿ ಬರುತ್ತೋ ಅಲ್ಲಿ ಎಲ್ಲ ಈ ರೀತಿ ಅರ್ಥ ತಗೊಳ್ಬೇಕು. ಸೊ ಹೀಗೆ ಅರ್ಜುನನು ವೀರನಾದ ಅರ್ಜುನನು ವತ್ಸರ ಮಾತ್ರತಃ, ವತ್ಸರ ಮಾತ್ರ, 1 ವರ್ಷ ಮಾತ್ರದಲ್ಲೇ ವಾಪಸ್ಸು ಬಂದ. ಆದ್ದರಿಂದ ಒಂದೇ ಕಡೆ ಅಂದರೆ ಉತ್ತರ ದಿಕ್ಕಿಗೆ ಮಾತ್ರ ಅವನಿಗೆ ಜವಾಬ್ದಾರಿ ಕೊಟ್ಟು ಕಳಿಸಿದ ಕಾರಣ 1 ವರ್ಷದಲ್ಲಿ ಬಂದ. ಇಲ್ಲ ಅಂತೇಳಿದರೆ ಎಲ್ಲವನ್ನು ತನಗೆ ಉತ್ಸಾಹ ಇದೆ, ತನಗೆ ಗಾಂಡೀವ್ಯ ಇದೆ, ಅಕ್ಷಯ ಬತ್ತಳಿಗೆ ಇದೆ, ರಥ ಇದೆ, ಎಲ್ಲಿ ಬೇಕಾದನ್ನು ಪಾತಾಳ ಲೋಕಕ್ಕೂ ಹೋಗ್ಬೋದು, ದ್ವೀಪಗಳಿಗೂ ಹೋಗ್ಬೋದು ಅಂತ ಅರ್ಜುನ ನಾನು ಎಲ್ಲ ದಿಕ್ಕಿಗೆ ನಾನೇ ಹೋಗ್ತೇನೆ ಅಂತ ಹೇಳಿದ್ರೆ ವೇದವ್ಯಾಸರು ಹೇಳಿದರು, ಇಲ್ಲ, ಪೂರ್ವ ದಿಕ್ಕಿನಲ್ಲಿ ಭಾಳಷ್ಟು ಜನ ಇದ್ದಾರೆ, ಅವರೆಲ್ಲ ಯುದ್ಧ ಮಾಡದೆ ಕೊಡುವುದೇ ಇಲ್ಲ. ಅಂದರೆ ಅವ್ರು ಎಲ್ಲರ ಹತ್ರ ಯುದ್ಧ ಮಾಡ್ಕೊಂಡು ಕೂತಿದ್ದರೆ ಅರ್ಜುನ 2 ವರ್ಷ ಆದರೂ ವಾಪಸ್ ಬರಲಿಕ್ಕೆ ಆಗ್ತಿರಲಿಲ್ಲ ಅನ್ನುವಂಥದ್ದು ಮನಗಂಡಿದ್ದಾರೆ ವೇದವ್ಯಾಸರು. ಆದ್ದರಿಂದ 1 ವರ್ಷದಲ್ಲಿ ದಿಗ್ವಿಜಯ ಯಾತ್ರೆ ಎಲ್ಲ ಮುಗಿಯಿತು ಅಂತಾಯ್ತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಸುವರ್ಣರತ್ನಗಿರಯಶ್ಚತುರ್ಭೇಸ್ತೈ ಸಮಾರ್ಜಿತಾಃ ಚತ್ವಾರೋ ಯೋಜನಾನಾಂ ಹಿ ದಶತ್ರಿಂಶತಂ ತಥಾ ಚತುಶ್ಶತಂ ಚ ಕ್ರಮಶಃ ಉತ್ಸಿತಾ ದಿಗ್ಜಯಾರ್ಜಿತಾಃ ಪ್ರತೀಚ್ಯಾದ್ಯಪಸವ್ಯೇನ ಕ್ರಮಾದಿಭ್ಯಃ ಸಮಾರ್ಜಿತಾಃ. 231 ಮತ್ತು 32ನೇ ಶ್ಲೋಕ. ಪ್ರತೀಚಿ ಅಂದರೆ ಪಶ್ಚಿಮ ದಿಕ್ಕನ್ನು ಆರಂಭಿಸಿ ಅಪ್ರದಕ್ಷಿಣದಿಂದ ಕ್ರಮದಿಂದ ಅಂದರೆ 10, 30, 100, 400 ಎನ್ನುವ ಕ್ರಮದಿಂದ ಆ 4 ನಕುಲ, ಸಹದೇವ, ಭೀಮ ಮತ್ತು ಅರ್ಜುನರಿಂದ 4 ಸುವರ್ಣ ರತ್ನಗಳ ಪರ್ವತಗಳು ದಿಕ್ಕುಗಳಿಂದ ಸಂಪಾದಿಸಲ್ಪಟ್ಟವು. ಅಂದರೆ ಆ ಸುವರ್ಣ ರತ್ನ ಪರ್ವತಗಳ ಪ್ರಮಾಣವನ್ನು ಇಲ್ಲಿ ಹೇಳುತ್ತಾರೆ. 10 ಯೋಜನೆಗಳ ಅಂದರೆ ಯೋಜನೆಗಳ 30, ಯೋಜನೆಗಳ 100, ಹಾಗೆ ಯೋಜನೆಗಳ 400. ಈ ರೀತಿ ದಿಕ್ಕುಗಳ ಜಯದಿಂದ ಸಂಪಾದಿಸಲ್ಪಟ್ಟ 4 ಪರ್ವತಗಳು ಕ್ರಮವಾಗಿ ವಿಸ್ತಾರವುಳ್ಳವುಗಳು. ಸೊ ಸುವರ್ಣರತ್ನಗಿರಯಃ ಚತುರ್ಭಿಃ ತೈಃ ಸಮಾರ್ಜಿತಾಃ ಚತ್ವಾರೋ ಯೋಜನಾನಾಂ ಹಿ ದಶತ್ರಿಂಶತಂ ತಥಾ ಚತುಶ್ಶತಂ ಚ ಕ್ರಮಶಃ ಉಚ್ಛ್ರಿತಾ ದಿಗ್ಜಯಾರ್ಜಿತಾಃ ಪ್ರತೀಚ್ಯಾದಿ ಅಪಸವ್ಯೇನ ಕ್ರಮಾತ್ ದಿಗ್ಭ್ಯಃ ಸಮಾರ್ಜಿತಾಃ. ಇವಾಗ 4 ಜನ ಬಂದಿದ್ದಾರೆ ಪಾಂಡವರು. ಯುಧಿಷ್ಠಿರ ರಾಜ ಸಿಂಹಾಸನದ ಮೇಲೆ ಕೂತಿದ್ದಾನೆ. 4 ಜನರನ್ನು 4 ದಿಕ್ಕಿಗೆ ವೇದವ್ಯಾಸರ ಆದೇಶದಂತೆ ಕಳಿಸಿದ್ದಾನೆ. ಸೊ ಪೂರ್ವ ದಿಕ್ಕಿಗೆ ಹೋಗಿದ್ದಾನೆ ಭೀಮ, ವಾಪಸ್ ಬಂದ. ಉತ್ತರ ದಿಕ್ಕಿಗೆ ಹೋದವ ಅರ್ಜುನ, ಈಗ ವಾಪಸ್ ಬಂದ. ಅವನು ಪಶ್ಚಿಮ ದಿಕ್ಕಿಗೆ ಹೋದವ ನಕುಲ ಮೊದಲೇ ಬಂದಿದ್ದಾನೆ. ದಕ್ಷಿಣ ದಿಕ್ಕಿಗೆ ಹೋದ ಸಹದೇವ ಅವನು ಬಂದಿದ್ದಾನೆ. 4 ಜನ ಬಂದಿದ್ದಾರೆ. ಸುವರ್ಣ ರತ್ನಗಿರಯ, ಬಂಗಾರದ ನಾಣ್ಯಗಳು, ಸುವರ್ಣ ಆಭೂಷಣಗಳು, ರತ್ನ ಅಂತೇಳಿದರೆ ಎಲ್ಲ ಥರದ ರತ್ನಗಳು, ಮುತ್ತು, ವಜ್ರ, ಆಮೇಲೆ ಪುಷ್ಯರಾಗ, ಎಲ್ಲ ಹವಳ ಎಲ್ಲವೂ ಇದೆ, ಗೋಮೇಧ. ಸೊ ಹೀಗೆ ಎಲ್ಲ ನಮೂನೆಯ ರತ್ನಗಳು. ನಿಮಗೆ ರತ್ನಗಳು ಅಂತೇಳಿದರೆ ಎಷ್ಟು ನಮೂನೆ ಇವೆ, ಹೇಗಿವೆ ಅಂತ ಗೊತ್ತಾಗಬೇಕಿದ್ದರೆ ಬ್ರಹ್ಮೋತ್ಸವಕ್ಕೆ ಹೋಗಬೇಕು. ಬ್ರಹ್ಮೋತ್ಸವ ಅಲ್ವಾ ಅದು, ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಅಲ್ವಾ ಅದಕ್ಕೆ ಹೆಸರು.
ಸೊ ಆ ಬ್ರಹ್ಮೋತ್ಸವಕ್ಕೆ ಹೋದರೆ ನವರಾತ್ರಿಯಲ್ಲಿ ನಡೀತದಲ್ವ. ಸೊ ಅದಕ್ಕೆ ಹೋದರೆ ಗೊತ್ತಾಗುತ್ತೆ ಭಗವಂತನಿಗೆ ಆ ಆಭರಣಗಳನ್ನೆಲ್ಲ ಅಲಂಕಾರ ಮಾಡಿರ್ತಾರೆ. ಆಭರಣಗಳು ಎಲ್ಲ ರತ್ನ ಖಚಿತ ಆಭರಣಗಳು. ಭಗವಂತ ಶ್ರೀನಿವಾಸನ ವೈಭವವೇ ವೈಭವ. ಸೊ ಹೀಗೆ ಸುವರ್ಣ ರತ್ನ ಅಂದರೆ ಬಂಗಾರ ರತ್ನದ ರಾಶಿಗಳು. ರಾಶಿ ಅಂತೇಳಿದರೆ ಈಗ ಎಷ್ಟು ದೊಡ್ಡ ರಾಶಿ ಅಂತೇಳಿದರೆ ಹೇಳ್ತಾರೆ ಗಿರಯಃ. ಗಿರಯಃ ಅಂದರೆ ಗಿರಿ ಅಂದ್ರೇನು? ಪರ್ವತ. ಇದು ರತ್ನದ ರಾಶಿ ಅಂತೇಳಿದರೆ, ರಾಶಿ ಅಂತೇಳಿದರೆ ನಾವು ಎಣಿಸ್ಕೊಳ್ಳೋದು ಒಂದು ಎಷ್ಟು ಎತ್ತರ ಇರ್ಬೋದು, ನಮ್ಮಷ್ಟು ಎತ್ತರ ಇರ್ಬೋದು ಅಂತೆ. ಅಲ್ಲ, ಪರ್ವತ ಎಷ್ಟು ದೊಡ್ಡದಿರ್ತದೆ ಅಷ್ಟು ದೊಡ್ಡ ರಾಶಿ ಅಂತ. ಸುವರ್ಣ ರತ್ನ ಗಿರಯಃ, ಒಂದು ಪರ್ವತ ಅಲ್ಲ, ಗಿರಯಃ ಪರ್ವತಗಳು. ಹಾಗಾದರೆ ಇದು ಎಂಥದ್ರಿ, ಎಷ್ಟು ಬಂದು ಬಿದ್ದಿದೆ. ಸೊ ಸುವರ್ಣ ರತ್ನ ಗಿರಯಃ ಚತುರ್ಭಿಹಿ, 4 ಜನ ಹೋದವರು ತಂದಿದ್ದಾರೆ. ತೈಹಿ ಅವರಿಂದ ತರಲ್ಪಟ್ಟಿದ್ದು. ಸಮಾರ್ಜಿತಾಹ ಕಪ್ಪವನ್ನು ವಸೂಲಿ ಮಾಡಿ ಸಂಪಾದಿಸಿದ್ದು. ಸಮಾರ್ಜಿತಾಹ ಆರ್ಜಿತಾಹ ಸಂಪಾದನೆ ಮಾಡಿದ್ದು. ಸೊ ಆರ್ಜಿತಾಹ ಅಂತ ಹೇಳಿದ್ರೆ ಚೆನ್ನಾಗಿ ಸಂಪಾದಿಸಿ ತಂದದ್ದು. ಸೊ ಸುವರ್ಣ ರತ್ನ ಗಿರಯಃ, ರತ್ನದ ರಾಶಿಗಳು ಅಂತ ಹೇಳಿದ್ರೆ ಪರ್ವತ ಸದೃಶ ರಾಶಿಗಳು. ಈ 4 ಜನರು ತಂದದ್ದು. ಸಮಾರ್ಜಿತಾಹ ಚತ್ವಾರೋ, ಈ 4 ಯೋಜನಾನಾಂ ಹಿ. ಚತ್ವಾರೋ ಯೋಜನಾನಾಂ ಅಂತೇಳಿದರೆ 4 ಯೋಜನಗಳು. ಒಂದೊಂದು ಯೋಜನ ಅಂದರೆ ಒಂದು 3 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 3 ಕಿಲೋಮೀಟರ್ ಅಂದರೆ ಒಂದು ಯೋಜನ. ಇದು ಒಂದು ಯೋಜನ ಅಲ್ಲ, 4 ಯೋಜನ. ಅಷ್ಟು ದೊಡ್ಡ ರಾಶಿ ಇದು. ಉದ್ದಕ್ಕೂ ರತ್ನದ ರಾಶಿಯೇ ರಾಶಿ, ರಾಶಿಯೇ ರಾಶಿ, ರಾಶಿಯೇ ರಾಶಿ. ಚತ್ವಾರೋ ಯೋಜನಾನಾಂ ಹಿ 10, 30, 100, 400. ಅಂದರೆ ಇದು ಹೇಳ್ತಾರೆ, ಇದು 4 ಪರ್ವತಗಳು. ಈ ಪರ್ವತಗಳು ಎಷ್ಟೆಷ್ಟು ದೊಡ್ಡದು ಅಂತೇಳಿದರೆ ಚತ್ವಾರೋ ಯೋಜನಾನಾಂ. ಚತ್ವಾರ ಅಂತೇಳಿದರೆ 4 ಪರ್ವತಗಳು ಅಂತ. ಒಬ್ಬರೊಬ್ಬರು ತಂದದ್ದು ಒಂದೊಂದು ಪರ್ವತ ಅಂತ ಹೇಳಿದರೆ, ಮೊದಲು ಯಾರು ತಂದದ್ದು, ಎಷ್ಟು ದೊಡ್ಡದು, ಹೀಗೆಲ್ಲ ಹೇಳಿದ್ದಾರೆ. ಹೀಗೆ ಕ್ರಮಶಃ ಉಚ್ಛ್ರಿತ ದಿಗ್ಜಯಾರ್ಜಿತಾ ಪ್ರತೀಚ್ಯಾದಿ ಅಪಸವ್ಯೇನ. ಪ್ರತೀಚಿ ಅಂತೇಳಿದ್ರೆ ಪಶ್ಚಿಮ ದಿಕ್ಕು. ಪ್ರತೀಚ್ಯಾದಿ ಅಪಸವ್ಯೇನ, ನೀವು ಪಶ್ಚಿಮ ದಿಕ್ಕನ್ನು ಫಸ್ಟಿಗೆ ಶುರು ಮಾಡಿ ಅಪಸವ್ಯವಾಗಿ ಬನ್ನಿ ಅಂತ, ಉಲ್ಟಾ ಬನ್ನಿ ಅಂತ. ಸೊ ಪಶ್ಚಿಮ ದಿಕ್ಕಿಂದ ಉಲ್ಟಾ ಬಂದರೆ ಫಸ್ಟಿಗೆ ಸಿಕ್ಕುವ ದಿಕ್ಕು ಯಾವುದು? ಪಶ್ಚಿಮ ದಿಕ್ಕಿಂದ ಅಪಸವ್ಯ. ಉಲ್ಟಾ ಬಂದರೆ ದಕ್ಷಿಣ ಸಿಗ್ತದೆ, ದಕ್ಷಿಣದಿಂದ ಪೂರ್ವ ಸಿಗ್ತದೆ, ಪೂರ್ವದಿಂದ ಉತ್ತರ ಸಿಗ್ತದೆ, ಅಪಸವ್ಯ ಬರುವುದು ಅಂತ. ಸೊ ಪ್ರತೀಚಿಗೆ ಹೋದದ್ದು ಯಾರು ಅಂತೇಳಿದರೆ ಪಶ್ಚಿಮ ದಿಕ್ಕಿಗೆ ಹೋದದ್ದು ನಕುಲ. ಅವಂದು 10 ಯೋಜನಾನಾಂ 10 ಯೋಜನ ದೂರದಷ್ಟು ದೊಡ್ಡ ರಾಶಿ. ಆಯಿತಾ? ಈಗ ನಂತರ ಸಿಕ್ಕುದು ಯಾವುದು? ಪಶ್ಚಿಮ ಆದಮೇಲೆ ದಕ್ಷಿಣ. ದಕ್ಷಿಣ ದಿಕ್ಕಿಗೆ ಹೋದವ ಯಾರು? ಸಹದೇವ. ಅವಂದು ಎಷ್ಟು ಅಂದರೆ 10 ಆದಮೇಲೆ 30, 30 ಯೋಜನ. ಅಷ್ಟು ದೂರದವರೆಗೂ ಸಹದೇವ ತಂದದ್ದು ರಾಶಿ. ನಂತರ ನೆಕ್ಸ್ಟ್ ಇದು 2 ಪರ್ವತ ಆಯಿತು. 3ನೇ ಪರ್ವತ ಅಂದರೆ ನೆಕ್ಸ್ಟ್ ಸಿಗುವ ದಿಕ್ಕು ಯಾವುದು? ಪೂರ್ವ. ಸೊ ಪೂರ್ವ ದಿಕ್ಕಿಗೆ ಹೋಗಿ ಭೀಮಸೇನ ತಗೊಂಡು ಬಂದದ್ದು ಅದು 100. 30 ಆದಮೇಲೆ 100, 100 ಯೋಜನದಷ್ಟು ದೊಡ್ಡ ರಾಶಿ. 100 ಯೋಜನದಷ್ಟು ದೊಡ್ಡ ರಾಶಿ ಭೀಮಸೇನ ತಂದದ್ದು. ಲಾಸ್ಟಿಗೆ ತಂದದ್ದು ಅರ್ಜುನ, ಅದು ಉತ್ತರ ಅಲ್ವಾ? 400, 400 ಯೋಜನದಷ್ಟು ದೊಡ್ಡ ರಾಶಿ.
ಅಂದರೆ ಅತೀ ದೊಡ್ಡ ರಾಶಿ ತಂದದ್ದು ಯಾರು ಅಂದರೆ ಅರ್ಜುನ. ಅದಕ್ಕೆ ಅರ್ಜುನನಿಗೆ ಒಂದು ಹೆಸರಿದೆ, ಧನಂಜಯ ಅಂತ. ಅಂದರೆ ದಿಗ್ವಿಜಯ ಮಾಡಿ ದೊಡ್ಡ ಧನದ ರಾಶಿಯನ್ನು ತಂದವ. ಅದನ್ನಿಲ್ಲಿ ಮಧ್ವಾಚಾರ್ಯರು ನಮಗೆ ವಿಶದಪಡಿಸಿದರು. ಯಾಕೆ ಗೊತ್ತಾಯಿತಾ ಅರ್ಜುನನಿಗೆ ಧನಂಜಯ ಅಂತ ಹೇಳೋದು? ಯಾಕೆ ಅಂತ ಹೇಳಿದರೆ, ಸುರುವಿನದ್ದು ರಾಶಿ 10 ಯೋಜನ ವಿಸ್ತಾರ, ಎರಡನೇವನದ್ದು ರಾಶಿ 30 ಯೋಜನ ವಿಸ್ತಾರ, ಮೂರನೇವನದ್ದು ರಾಶಿ 100 ಯೋಜನ ವಿಸ್ತಾರ, ನಾಲ್ಕನೇವ ಅರ್ಜುನ ತಂದದ್ದು ರಾಶಿ 400 ಯೋಜನ. ಅಂದರೆ ನೀವು ಲೆಕ್ಕ ಹಾಕಿ ಇದು ಎಷ್ಟು ದೊಡ್ಡ ರಾಶಿ ಅಂತ. ಅದಕ್ಕೆ ಅವನಿಗೆ ಹೆಸರು ಧನಂಜಯ ಅಂತ. ಅಂದರೆ ಆ ರೀತಿ, ಅಂದರೆ ಎಷ್ಟು ದಿಕ್ಕಿಗೆ ಹೋಗಿದ್ದಾನೆ ಆ ರಥ, ಎಲ್ಲಿ ಬೇಕಾದ್ರೂ ಹೋಗ್ತದೆ. ಪಾತಾಳ ಲೋಕಗಳಿಗೆ ಹೋಗಿದ್ದಾನೆ, 10 ವರ್ಷಗಳು, ಎಷ್ಟು ವರ್ಷಗಳದು, 8 ವರ್ಷಗಳಿಗೆ ಹೋಗಿದ್ದಾನೆ, 6 ದ್ವೀಪಗಳಿಗೆ ಹೋಗಿದ್ದಾನೆ, ಎಲ್ಲೆಲ್ಲ ಹೋಗಿದ್ದಾನವ ಅರ್ಜುನ. ಹೀಗೆ ಎಲ್ಲ ದಿಕ್ಕಿಗೆ ಹೋಗಿ ವಾಸುಕಿ ಹತ್ರ ಹೋಗಿಬಿಟ್ಟು ದೊಡ್ಡ ರಾಶಿ, ಬಲಿಚಕ್ರವರ್ತಿ ಹತ್ರ ದೊಡ್ಡ ರಾಶಿ, ಹೀಗೆ ಎಲ್ಲ ದೊಡ್ಡ ರಾಶಿ ಕಲೆಕ್ಟ್ ಮಾಡಿ ಬಂದಿದ್ದಾನೆ ಅರ್ಜುನ. ಅರ್ಜುನನಿಗೆ ಧನಂಜಯ ಅಂತ ಹೆಸರು. ಹೀಗೆ ಇಷ್ಟು ದೊಡ್ಡ ರಾಶಿಗಳನ್ನು ತಂದರು. ಇದನ್ನೀಗ ಬಂದು ನೋಡಲಿಕ್ಕಿದ್ದಾನೆ ಒಬ್ಬ ದೊಡ್ಡ ಜನ ಬಂದು ನೋಡ್ತಾನೆ ಇದನ್ನು. ಯಾರು? ದುರ್ಯೋಧನ. ಅವನಿಗೆ ನೋಡಿಯೇ ಸುಸ್ತಾಗಿ ಬಿಡ್ತದೆ. ಇಷ್ಟು ದೊಡ್ಡ ರಾಶಿ, ರತ್ನದ ರಾಶಿಯ ಇವರು ತಂದದ್ದು? ನನಗಿಲ್ಲ, ಇವರು ತಂದಿದ್ದಾರೆ ಪಾಂಡವರಿಗೆ, ಏನಿದು ಅಂತ ತಿಳ್ಕೊಂಡು ಅಲ್ಲಿಂದ ಶುರುವಾಗುವಂಥದ್ದು. ಏನಂತ ಹೇಳಿದರೆ ಅಸೂಯೆ, ಆ ಹೊಟ್ಟೆ ಕಿಚ್ಚು ಏನಾಯಿತು, ಅವನನ್ನು ತಿನ್ನಲಿಕ್ಕೆ ಶುರು ಮಾಡಿದಾಗ ಶಕುನಿ ಹೇಳೋದು, ಪಗಡೆ ಆಟ ಆಡಿ ಈ ರಾಜಸೂಯ ಯಾಗಾದ್ಮೇಲೆ ಎಷ್ಟೆಲ್ಲ ಉಳ್ಕೊಂಡಿದೆಯೋ ಎಲ್ಲವೂ ನಿಂದೆ, ಯಾಕೆ ಅವರನ್ನು ಕಳಿಸಿಬಿಡುವ ಅಂತ. ಸೊ ಹೀಗೆ ಅಂತೇಳಿದರೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಷ್ಟು ದೊಡ್ಡ ಒಂದು ಪಿಡುಗು ಅನ್ನುವಂಥದ್ದು ಮಹಾಭಾರತದಲ್ಲಿ ಗೊತ್ತಾಗ್ತದೆ. ಈ ರತ್ನದ ರಾಶಿಯನ್ನು ನೋಡಿ ಹೊಟ್ಟೆ ಕಿಚ್ಚಾದದ್ದು ದುರ್ಯೋಧನನಿಗೆ. ಹೊಟ್ಟೆ ಕಿಚ್ಚಾಗಿ ನಾನು ಸತ್ತೇ ಹೋಗ್ತೇನೆ ಅಂತ ಹೊರಟವ. ಅಷ್ಟಾಗುವಾಗ ಅವನ ಮಾವ ತಡೆದ. ಯಾಕೆ ನೀನು ಸಾಯುವುದು? ನನಗೆ ಗೊತ್ತಿದೆಯಲ್ಲ ಪಗಡೆ ಆಟ, ಅಲ್ಲಿ ಧರ್ಮರಾಜನಿಗೆ ಚಪಲ ಇದೆ, ನನಗೆ ಮೋಸ ಹೇಗೆ ಅಂತ ಗೊತ್ತಿದೆ, ಮೋಸದಿಂದ ಅವನನ್ನು ಸೋಲಿಸಿ ಕಳಿಸಿಬಿಡುವ ಅಂತ. ಸಾಯುವುದು ಬೇಡ. ಯಾಕೆ ಸಾಯುವುದು? ವ್ಯರ್ಥವಾಗಿ ಸಾಯುವುದು ಯಾಕೆ ಅಂತ ಶಕುನಿ ಹೇಳುವಂಥದ್ದು. ಹೀಗೆ ಸೊ ಅಲ್ಲಿಗೆ ಈ 231, 232 ಈ ಶ್ಲೋಕಗಳಿಗೆ ಏನು ಹೇಳ್ತಾರಂದರೆ, ಹೀಗೆ ನಾಲ್ವರಿಂದ ಅಂತ ಹೇಳಿದ್ರೆ ಚತುರ್ಭಿಹಿ ತೈಹಿ ಅವರಿಂದ ಸಮಾರ್ಜಿತಾ ಸಂಪಾದಿಸಲ್ಪಟ್ಟ ಸುವರ್ಣ ರತ್ನಗಿರಯ ಚಿನ್ನ ಮತ್ತು ರತ್ನಗಳ ರಾಶಿಗಳು. ಎಷ್ಟು ದೊಡ್ಡ ರಾಶಿಗಳು ಅಂತೇಳಿದರೆ, ಪಶ್ಚಿಮಾದಿ ದಿಕ್ಕುಗಳಿಂದ ಅಪ್ರದಕ್ಷಿಣ ಕ್ರಮವಾಗಿ ಪ್ರತೀಚ್ಯ ಅಂತೇಳಿದರೆ ಪಶ್ಚಿಮ, ಪ್ರತೀಚ್ಯಾದಿ ಅಪಸವ್ಯೇನ, ಪಶ್ಚಿಮದಿಂದ ಉಲ್ಟಾ ಬಂದರೆ ಸಿಗುವುದು ದಕ್ಷಿಣ, ಆಮೇಲೆ ಪೂರ್ವ, ಆಮೇಲೆ ಉತ್ತರ. ಸೊ ಹೀಗೆ ಅಪಸವ್ಯದಲ್ಲಿ ಬಂದಾಗ 4 ಜನ ಹೋದವರು ತಂದದ್ದು 10, 30, ಆಮೇಲೆ 100 ಮತ್ತು 400. 10 ಅಂದರೆ 10 ಯೋಜನ, ಆಮೇಲೆ 30 ಯೋಜನ 30, 100 ಅಂದರೆ 100 ಯೋಜನ, ಮತ್ತು 400 ಅಂತೇಳಿದ್ರೆ 400 ಯೋಜನ. ಇಷ್ಟು ದೊಡ್ಡ, ಅಷ್ಟು ಉದ್ದಕ್ಕೂ 400 ಯೋಜನ, ಅಷ್ಟು ದೊಡ್ಡ ರಾಶಿ ಬಿದ್ದಿದೆ ಅರ್ಜುನ ತಗೊಂಡು ಬಂದದ್ದು. ಹೀಗೆ ಇಷ್ಟು. ಸೊ ಪಾಂಡವರು ಹಾಗೆ ಸಂಪಾದಿಸಿದ 400 ಚ ಕ್ರಮಶ ಅಂತೇಳಿದ್ರೆ ಕ್ರಮವಾಗಿ. ಮೊದಲು 10 ಅಂತೇಳಿದ್ರೆ ಪಶ್ಚಿಮಕ್ಕೆ ಹೋದವನು ನಕುಲ, ಕ್ರಮಶ ಒಬ್ಬೊಬ್ಬರೇ ಅಂತ. ಉಚ್ಛ್ರಿತ ದಿಗ್ಜಯಾರ್ಜಿತ, ದಿಗ್ಜಯ ಅಂದರೆ ದಿಗ್ವಿಜಯ ಮಾಡಿದ್ದು. ದಂಡಯಾತ್ರೆ ಅಂತೇಳಿದರೆ ಸ್ವಾಮಿಗಳು ದಂಡ ಹಿಡ್ಕೊಂಡು ಹೀಗೆ ಎಲ್ಲ ಅವರ ಏನು ಮತ ಇದೆ ಆ ಮತವನ್ನು ಸ್ಥಾಪನೆ ಮಾಡ್ತಾ, ಆಮೇಲೆ
ಪರಕೀಯ ಮತ ಯಾವುದು ಸರಿ ಇಲ್ವೋ ಅದರ ದೋಷಗಳನ್ನೆಲ್ಲ ಹೇಳಿ ಅದನ್ನು ಖಂಡಿಸುತ್ತಾ ತಮ್ಮ ಸ್ವಮತ ಸ್ಥಾಪನೆ ಮಾಡುವಂಥದ್ದು, ಅದಕ್ಕೆ ದಂಡಯಾತ್ರೆ ಅಂತ ಒಂದು ವೇಳೆ ಹೇಳುದಿದ್ದರೆ ಇದಕ್ಕೆ ದಿಗ್ವಿಜಯ ಅಂತ ಹೇಳ್ಬೋದು. ಸೊ ದಿಗ್ಜಯ ಅರ್ಜಿತಾಹ, ದಿಗ್ವಿಜಯ ಮಾಡಿ, ಅರ್ಜಿತಾಹ ಅಥವಾ ಆರ್ಜಿತಾಹ ಅಂದರೆ ಸಂಪಾದಿಸಿದ್ದು, ಉಚ್ಛ್ರಿತಾಹ ದೊಡ್ಡ ದೊಡ್ಡ ಶ್ರಿತ ಅಂತೇಳಿದರೆ ಉನ್ನತವಾದ ಚಿನ್ನ ಮತ್ತು ರತ್ನದ ರಾಶಿಗಳು. ಪಾಂಡವರು ಹಾಗೆ ಸಂಪಾದಿಸಿದ ಚಿನ್ನ ರತ್ನಗಳ ಸಂಪತ್ತು 4 ಪರ್ವತಗಳಷ್ಟು ದೊಡ್ಡದು. ನಕುಲ ತಂದದ್ದು 10 ಯೋಜನದಷ್ಟು ದೊಡ್ಡ ಪರ್ವತ ಅಂತಾದರೆ, ಸಹದೇವ ತಂದದ್ದು 30 ಯೋಜನಗಳಷ್ಟು ದೊಡ್ಡದು, ಭೀಮಸೇನ ತಂದದ್ದು 100 ಯೋಜನಗಳಷ್ಟು ದೊಡ್ಡ ಪರ್ವತ ರತ್ನದ ರಾಶಿ ಅಂತಾದರೆ, ಅರ್ಜುನ ತಂದದ್ದು 400 ಯೋಜನದಷ್ಟು ದೊಡ್ಡ ಪರ್ವತ, ಅಷ್ಟು ದೊಡ್ಡ ರಾಶಿ ಅರ್ಜುನ ತಂದದ್ದು. ಹೀಗೆ ದೊಡ್ಡ ದೊಡ್ಡ ರಾಶಿಗಳು, ಪರ್ವತ ಸದೃಶ ರಾಶಿಗಳು, ಅದನ್ನು ನೋಡುವಂಥದ್ದೇ ಒಳ್ಳೆಯವರಿಗೆ ಅತ್ಯಂತ ಸಂತೋಷ ತಂದರೆ, ದುಷ್ಟರಿಗೆ ಅಷ್ಟೇ ಹೊಟ್ಟೆ ಕಿಚ್ಚನ್ನು ತಂದಿತು ಅಂತೇಳುವಂಥದ್ದು. ಸೊ ಪ್ರತೀಚ್ಯಾದಿ ಅಪಸವ್ಯೇನ ಅಂತೇಳಿದರೆ, ಪ್ರತೀಚೆ ಅಂದರೆ ಪಶ್ಚಿಮ ದಿಕ್ಕು, ಪಶ್ಚಿಮ ದಿಕ್ಕಿಂದ ಅಪಸವ್ಯವಾಗಿ ಬರುವಾಗ ಅಂದರೆ ಪಶ್ಚಿಮ, ದಕ್ಷಿಣ, ಪೂರ್ವ, ಉತ್ತರ ಅಂತ ಅರ್ಥ ಅಂತ ಹೇಳ್ತಾರೆ. ಹೀಗೆ ಅರ್ಜುನನದ್ದು ಇತರ ಮೂವರಿಗಿಂತ ಹೆಚ್ಚು ಪ್ರಮಾಣದ್ದಾಗಿರಲು ಕಾರಣ ಅವನ ದಿಗ್ವಿಜಯದ ವ್ಯಾಪ್ತಿ ವಿಶಾಲವಾಗಿತ್ತು ಅಂತ ತಿಳಿಯಬೇಕು. ಸೊ ಭೀಮಸೇನ ತಂದ ಸಂಪತ್ತು ಮೇಲ್ನೋಟಕ್ಕೆ ಅರ್ಜುನನಿಗಿಂತ ಕಡಿಮೆ ಅಂತ ಎನ್ನಿಸಿದರೂ, ಅವರ ದಿಗ್ವಿಜಯದ ವ್ಯಾಪ್ತಿಯನ್ನು ಗಮನಿಸಿದಾಗ ಒಟ್ಟು ಲೆಕ್ಕದಲ್ಲಿ ಅರ್ಜುನನಿಗಿಂತ ಭೀಮಸೇನ ತಂದ ಕಪ್ಪವೇ ಅಧಿಕ ಪ್ರಮಾಣದ್ದು ಎಂದು ಕೂಡ ತಿಳಿಯಬಹುದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ 232 ತನಕ ಆಯಿತು. ಸೊ 233 ನಾಳೆಗೆ ಇಟ್ಕೊಳ್ಳುವ. ಶ್ರೀಕೃಷ್ಣ ಅರ್ಪಣ.